ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ ಅಂತ್ಯ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ ಯೂಟ್ಯೂಬರ್ ನಾಳೆ ಮತ್ತೆ ವಿಚಾರಣೆಗೆ ಬರುವಂತೆ ಸೂಚನೆ. ಬುರ್ಡೆ ಚೆನ್ನಯ್ಯ ಸಂಪರ್ಕದಲ್ಲಿದ್ದವರಿಗೂ ಸಂಕಷ್ಟ. ಮಾಸ್ಕ್ ಮ್ಯಾನ್ನ 2 ವರ್ಷದ ಮೊಬೈಲ್ ಸಿಡಿಆರ್ ಸಂಗ್ರಹ. ಚೆನ್ನಯ್ಯನ ಟ್ರಾವೆಲ್ ಹಿಸ್ಟರಿ ಮೇಲೆ ಎಸ್ಐಟಿ ಕಣ್ಣು. ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ಧಕ್ಕೆಗೆ ಯತ್ನ. ಎಸ್ಐಟಿ ತನಿಖೆಯಿಂದ ಕ್ಷೇತ್ರದ ಮೇಲಿದ್ದ ಕಳಂಕ ತೊಲಗಿದೆ. ಮದ್ದೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ವಿರೋಧ. ಹಿಂದೂ ಆಚರಣೆಗೂ ಬಾನುಗೂ ಸಂಬಂಧವೇನು? ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ. ಗಣೇಶನ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಶಾಕ್. ಬಸ್ ದರ 3 ಪಟ್ಟು ಹೆಚ್ಚಿಸಿ ಪ್ರಯಾಣಿಕರಿಗೆ ಬರೆ. ಖಾಸಗಿ ಬಸ್ ಮಾಲೀಕರಿಂದ ಜನಸಾಮಾನ್ಯರ ಸುಲಿಗೆ.